ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಇವತ್ತು ಬಾದಾಮಿಯ ಬನಶಂಕರಿ ದೇವಿಯ ಆಶೀರ್ವಾದ ಪಡ್ಕೊಳಕ್ಕೆ ನಾವು ಬಂದೀವಿ. ನಾನೊಬ್ಬಳೇ ಅಲ್ಲ, ನನ್ನ ಜೊತೆಗೆ ನನ್ನ ನೆಚ್ಚಿನ ಸಹೋದರ LJ ಕುಮಾರಣ್ಣ ಬಂದಾನ, ಮತ್ತು ಹಂಗೆ ನನ್ನ ಪ್ರೀತಿಯ ಸಿಸ್ಟರ್ ಚೈತ್ರಾ ಬಂದಾಳ. ಇವತ್ತು ನಂದು 22ನೇ ವಿಡಿಯೋ. ಹಂಗೆ ನನ್ನ 100 ವಿಡಿಯೋನು ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು 3 ಮಂತ್ಸ್ ಬಾಕಿ ಐತೆ 100 ವಿಡಿಯೋ ಅಂತಂದ್ರೆ 3 ಮಂತ್ಸ್ ಆದರೂ ಮಿನಿಮಮ್ ಬೇಕು. ನನಗೆ ಸಪೋರ್ಟ್ ಮಾಡಲಿ ಅಂಥೇಳಿ ದೇವ್ರ ಹತ್ರ ಕೇಳ್ಕೊತ ನಾನು ಒಳಗೆ ಹೋದ್ನಿ. ಹಂಗೆ ಜಾತ್ರೆ ಮುಗಿದು 1 ಮಂತ್ ಆಗಿತ್ತು, ಆದರೂ ಇನ್ನೂ ಜನ ಜಾತ್ರೆಯನ್ನು ಆ ಥರನೇ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. 1 ಮಂತ್ ಏನೋ 2 ಮಂತ್ ಆದ್ರೂ ಜನ ಇಷ್ಟು ಇದ್ದಿದ್ದೆ ಅಂತ ನನಗೂ ಗೊತ್ತಿದ್ದಿದ್ದಿಲ್ಲ. ನನಗೆ ಸೆಕೆಂಡ್ ಟೈಮ್ ಹೋಗೋದು, ಆದರೆ ಜಾತ್ರೆ ಒಳಗೆ ಭಾಳ ಹೋಗಿದ್ದಿಲ್ಲ. ನನಗೆ ಅಷ್ಟೊಂದು ಹೋದರೂ ತಿಳುವಳಿಕೆ ಇದ್ದಿದ್ದಿಲ್ಲೇನೋ ಆಗ. ಈಗ ಹೋದಾಗ ನೋಡಿದ್ರೆ ಅಪ್ಪ ಎಷ್ಟು ಜನ ಅಂತ ನನಗಂತೂ ಒಂದು ಕ್ಷಣ ಗಾಬರಿನ ಆದ. ನನಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ದರ್ಶನಕ್ಕೆ ಪಾಳೆ ಹಚ್ಚಿದ್ರೆ ಏನಿಲ್ಲ ಅಂದರೂ ಮಿನಿಮಮ್ 2 ರಿಂದ 3 ತಾಸಾದರೂ ನಿಂದಿರಲೇಬೇಕು, ಇಲ್ಲ ಅಂದ್ರೆ ತಾಯಿ ದರ್ಶನ ಆಗೋದಿಲ್ಲ. ಅಷ್ಟು ಪಾಳೆ ಇತ್ತು ನೋಡ್ರಿ, ಎಷ್ಟು ಜನ ಎಲ್ಲ ಅದಾರಂತ ಹೇಳಿ. ಹಾಗೆ ಒಂದು ರೌಂಡ್ ನಾವು ಸುತ್ತಾಕೊಂಡು ಬರಬೇಕು ಅಂತ ಹೋದ್ವಿ. ಆದರೆ ವಿಡಿಯೋ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಸಾಕಾಗಿ ಹೋಗಿತ್ತು. ಅಷ್ಟು ಜನ ಎಲ್ಲರನ್ನೂ ಸೈಡ್ ಸರಿಸ್ತಾ ವಿಡಿಯೋ ಮಾಡ್ತಾ ಬರ್ಬೇಕಂದ್ರೆ ಸ್ವಲ್ಪ ತ್ರಾಸಾಗುತ್ತೆ. ಜನ ಜಾಸ್ತಿ ಇದ್ದಿದ್ದರಿಂದ ಆ ಥರ ನಾವು ಒಂದು ರೌಂಡ್ ಹಾಕಿದ್ವಿ. ಮತ್ತು ಹಂಗೆ ಫ್ರೆಂಡ್ಸ್ ಗ್ರೂಪ್, ಫ್ಯಾಮಿಲಿ ಎಲ್ಲ ಥರದ ಜನ ಇಲ್ಲಿ ಬಂದಿದ್ರೆ. ಇನ್ನು ದೇವಸ್ಥಾನದ ಒಳಗಡೆ ಫೋಟೋ ತೆಗಿಬೇಕಂದ್ರೆ ಅಲಾವ್ ಇದ್ದಿದ್ದಿಲ್ಲ ಜಾಸ್ತಿ, ದೇವ್ರ ಫೋಟೋ ತೆಗಿಬೇಕಂದ್ರೆ. ಹಾಗಾಗಿ ನಾವು ದೇವ್ರ ಫೋಟೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಹಂಗೆ ಕಾಯಿ ಸಕ್ಕರೆ ಒಡಿಸಿದ್ವಿ. ಮತ್ತು ತೇರು ನೋಡೋಕ್ಕಂತ ಹೋದ್ವಿ. ಮತ್ತು ಪಳಾರ ಹಾಕಿಸ್ಕೊಂಡ್ವಿ. ಜಾತ್ರೆಗೆ ಹೋದ್ರೆ ಪಳಾರ ಬೇಕಾ ನಮಗೆ. ಮತ್ತು ಹಂಗೆ ಜಾತ್ರೆ ಒಳಗೆ ಅಡ್ಡಾಡಕ್ಕಂತೇಳಿ ಹೊಂಟಿದ್ವಿ. ಹಂಗೆ ಜಾತ್ರೆ ಎಲ್ಲ ನೋಡಬೇಕು ಅಂತ ಹೋಗಕತ್ತಿದ್ವಿ. ಎಷ್ಟೆಲ್ಲ ಮಟೀರಿಯಲ್ಸ್ ಬಂದಿದ್ದು ನೋಡಿದ ತಕ್ಷಣ ತೊಗೋಬೇಕಾ ಅಂತ ಅನ್ನಿಸ್ತೈತೆ. ಬಟ್ ಜಾತ್ರೆ ಮಾಡ್ಕೋತ ಕೂತ್ರೆ ಟೈಮ್ ಆಗುತ್ತೆ ಅಂತ ನಾವು ಏನು ಭಾಳ ಜಾಸ್ತಿ ಜಾತ್ರೆ ಮಾಡಲಿಲ್ಲ ಅಷ್ಟೊಂದು. ಬನಶಂಕರಿಯ ಜಾತ್ರೆ ಅಂತಂದ್ರೆ ಅನೇಕ ನಾಟಕಗಳಿಗೆ ಸಾಕ್ಷಿಯಾದ ಜಾಗ ಇದೆ. ಎಷ್ಟೋ ಜನ ನಾಟಕ ಕಲಿತಾರೆ ಇಲ್ಲಿ. ಎಲ್ಲ ನಾಟಕಗಳನ್ನ ಒಂದು ಲಿಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಒಂದು ಕಡೆ. ಈಗ ನಾವು ಟೆಂಪಲ್ನಿಂದ ಹೊರಗಡೆ ಬಂದೀವಿ, ಮತ್ತೀಗ ನಾವು ಕಲ್ಯಾಣಿ ಕಡೆ ಹೊಂಟೀವಿ. ಈಗ ಕಲ್ಯಾಣಿ ಕಡೆ ಹೋದ್ರೆ ಊಟದ ವ್ಯವಸ್ಥೆ ಅಂತೂ ಭರ್ಜರಿ ಆಗಿರ್ತೈತಿ, ಕೇಳೋಂಗೆ ಇಲ್ಲ. ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಸಿಗ್ತಿರ್ತೈತಿ. ಇಲ್ರಿ ಹೇಳ್ರಿ. 30 ರೂಪಾಯಿ ತಗೋತೀನಿ. ಈಗ ಬಾದಾಮಿ ಒಳಗೆ ಊಟಕ್ಕೆ ಬಂದೀವಿ. ಇಲ್ಲಿ ಮತ್ತು ಅಣ್ಣ, ನಾನು, ಚೈತ್ರಾ 3 ಜನ ಊಟಕ್ಕೆ ಬಂದೀವಿ. ಊಟ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ತೋರಿಸ್ತೀವಿ, ನೆಕ್ಸ್ಟ್ ಪ್ಲೇಸ್ ಎಲ್ಲ ತೋರಿಸ್ತೀವಿ. ಈ ವರ್ಷದ ನಾಟಕಗಳನ್ನ ಒಂದು ಲಿಸ್ಟ್ ಮಾಡಿ ಹೇಳ್ತೀನಿ ಅಂತ ಇದ್ನಿ. ಇಲ್ಲದಾವ ನೋಡ್ರಿ. ಅಕ್ಕ ಅಂಗಾರ ತಂಗಿ ಬಂಗಾರ, ಸಂಧ್ಯಾಗ ಕರಿತಾಳ ಮಂದ್ಯಾಗ ಹೊಡಿತಾಳ, ಜಂಪ ಹೊಡಿತಾಳ ಕೆಂಪಿ, ನಾ ಡ್ರೈವರ ಆಕಿ ನನ್ನ ಲವರ, ನೀ ಹೂ ಅಂದ್ರೆ ಗಿಚ್ಚಕ್ಕೇನಿ ಇಲ್ಲಂದ್ರೆ ಹುಚ್ಚಕ್ಕೇನಿ, ಸುಮ್ ನೀರ ಸುಂದ್ರಿ, ಚೈನಿ ಮಾಡೋಕೆ ರೊಕ್ಕ ಬೇಕು ಪ್ರೀತಿ ಮಾಡೋಕೆ ದಿಲ್ ಬೇಕು. ಈ ಥರ ಅನೇಕ ನಾಟಕಗಳು ಈ ವರ್ಷದ ನಾಟಕಗಳಾಗಿದ್ದವು. ಹಾಗಾಗಿ ನಾವೇನು ನಾಟಕ ನೋಡೋಕೆ ಟೈಮ್ ಇದ್ದಿದ್ದಿಲ್ಲ, ಏನು ನೋಡಲಿಲ್ಲ ನಾಟಕ ಗೀಟಕ್ಕೆ. ಸುಮ್ಮನೆ ಜಾತ್ರೆ ಮುಗಿಸ್ಕೊಂಡು ಹೊಂಟಿದ್ವಿ. ಹಂಗೆ ನೆಕ್ಸ್ಟ್ ಪ್ಲೇಸ್ ಹೋಗೋಕೆ ಪ್ಲ್ಯಾನ್ ಮಾಡಿದ್ವಿ. ಹೋಗುವಾಗ ದಾರಿಯಲ್ಲೇ ಹಂಗೆ ಒಂದು ಪೈನಾಪಲ್ ಜ್ಯೂಸ್ ಕುಡಿದು ಮತ್ತು ನಾವು ಗಾಡಿ ಹತ್ತಿದ್ವಿ. ನೋಡಿ ಫ್ರೆಂಡ್ಸ್, ನಾವೀಗ ಬಾದಾಮಿ ಗುಹೆಗಳಿಗೆ ಬಂದೀವಿ. ಇಲ್ಲಿ ಖುಷಿ ಆಗಾಕತ್ತೈತೆ ನನಗೆ ಇಲ್ಲಿ ಬಂದ. ನೋಡ್ಬೇಕು, ಈಗ ಮ್ಯಾಗ ಹೋಗಿ ನೋಡೋಣ ಏನೇನೈತೆ ತೋರಿಸ್ತೀನಿ. ಇಲ್ಲಿ ಫಾರಿನರ್ಸ್ ಟಿಕೆಟ್ ದರ 300 ರೂಪಾಯಿ ಐತೆ.
ನಮ್ದೆಲ್ಲ 25 ರೂಪಾಯಿ ಇತ್ತಿಲ್ಲಿ. ನೋಡಿ ಫ್ರೆಂಡ್ಸ್, ನಾವೀಗ ಮ್ಯಾಗ ಹೊಂಟೀವಿ. ಇಲ್ಲಿ ಮ್ಯಾಗ ಹೋಗೋಕೆ ಮುಂಚೆ ಟಿಕೆಟ್ ಚೆಕಿಂಗ್ ಮಾಡ್ತಾರೆ. ಟಿಕೆಟ್ ಚೆಕಿಂಗ್ ತೋರಿಸಿದ ಮ್ಯಾಗ ಅವ್ರು ಹೇಳಿದ್ರು ಹೂವು ತೆಗೆದು ಹೋಗ್ರಿ. ಹೂವು ತೆಗಿಲಿಕ್ಕಂದ್ರೆ ಮತ್ತು ಕೋತಿಗಳು ಭಾಳ ಇರ್ತಾವೆ. ಕೋತಿಗಳೆಲ್ಲ ತಲೆ ಮ್ಯಾಗ ಜಿಗಿತಾವ, ಏನಾದರೂ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದೆ. ನೋಡ್ರಿ ಈಗ ನಾವು ಮ್ಯಾಗ ಬಂದಿದ್ದೀವಿ. ಇದು ಒಂದೇ ಕಲ್ಲಿನೊಳಗೆ ಕೆತ್ತನೆ ರಚನೆ ಆಗೈತಿ. ಇದು ಗುಹೆ ಒಳಗೆ ದೇವಾಲಯ ಐತಿ ನೋಡ್ರಿ. ಎಷ್ಟು ದೊಡ್ಡದೈತಿ ನೋಡ್ರಿ ಇದು. ನಾನು ವಿಡಿಯೋ ಮಾಡ್ತಾ ಒಳಗೆ ಹೋಗೋಕ್ಕೂ ಮುನ್ನ ಇದ್ರ ಡೀಟೇಲ್ಸ್ ನಾನು ಇಲ್ಲಿ ವಿಡಿಯೋ ಮಾಡೇ ಇದ್ದೀನಿ. ಇದು ಎಷ್ಟನೇ ಗುಹಾಲಯ ಮತ್ತು ಎಷ್ಟರೊಳಗೆ ನಿರ್ಮಿತ ಆಗೈತಿ, ಯಾರಿಗೆ ಅರ್ಪಿತವಾಗೈತಿ ಅಂತೆಲ್ಲ ಡೀಟೇಲ್ಸ್ ಕೊಟ್ಟೀನಿ. ಇದು ಮೊದಲನೇ ಗುಹಾಲಯ. ಇದು ಕ್ರಿಸ್ತ 550ರಲ್ಲಿ ನಿರ್ಮಾಣ ಆಗೈತಿ. ಇದು ಲಿಂಗರೂಪದ ಈಶ್ವರನಿಗೆ ಅರ್ಪಿತವಾಗೈತಿ ನೋಡ್ರಿ. ಇದು ಒಂದನೇ ಗುಹಾಲಯ ನೋಡ್ರಿ. ಮತ್ತೆ ಮ್ಯಾಲ ಹೋಗೋದೈತಿ. ಈಗ ನಮ್ಮ ಮ್ಯಾಗ ಹೋಗ್ತೀನಿ ನೋಡ್ರಿ. ಗೊತ್ತಿಲ್ಲ. ಈಗ ನಾನು ವಿಡಿಯೋ ಮಾಡ್ತಿರೋ ಗುಹಾಲಯದ ಸಂಖ್ಯೆ 2. ಇದು 2ನೇ ಗುಹಾಲಯ. ಇದು ವಿಷ್ಣುವಿಗೆ ಅರ್ಪಿತವಾದ ಗುಹಾಲಯ ಐತಿ. ಇದು 2ನೇದು. ನೋಡ್ರಿ ಇಲ್ಲಿ ನಮ್ಮ ಅಣ್ಣ ಹೆಂಗ್ ಮಾಡಕತ್ತಾನ ನೋಡ್ರಿ. ಅದನ್ನ ಕುಂದ್ರಸ್ಕೊತೀನಿ ಅಂತ ನೋಡ್ರಿ. ನಮ್ಮ ಅಣ್ಣ ಬಗಲಾಗ ಕುಂದ್ರಸ್ಕೊತಾನಂತ ನೋಡ್ರಿ. ಈಗ ನಮ್ಮ ಪ್ರಯಾಣ 3ನೇ ಗುಹಾಲಯದ ಕಡೆಗೆ. 3ನೇ ಗುಹಾಲಯದೊಳಗೆ ಏನೆಲ್ಲ ಐತೆ ಅಂಥೇಳಿ ನೋಡಕ್ಕೆ ಹೋಗೋಣ ಬರ್ರಿ. ಈಗ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಬೀಸುಕಲ್ಲು ಅದಾವ ನೋಡ್ರಿ. ಇಲ್ಲಿ ಹಾಂ, ಆಗಿನ ಕಾಲದ ಮಂದಿ ಇಂಥದ್ರಲ್ಲೇ ತಿರಿತಿದ್ರಿ. ಯಾರಿಗೆ ಗೊತ್ತಾನ, ನಮಗೆಲ್ಲ ಸಣ್ಣ ಸಣ್ಣದು ತಿರಿಯೋಕ್ಕಾಗೋದಿಲ್ಲ ಬೀಸುಕಲ್ಲ. ಕ್ರಿಸ್ತ 578ರಲ್ಲಿ ಚಾಲುಕ್ಯ ಮಂಗಳೇಶನು ತನ್ನ ಮಲ ಸಹೋದರನಾದ 1ನೇ ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಮಹಾವಿಷ್ಣುವಿಗಾಗಿ ಈ ಗುಹೆಯನ್ನು ನಿರ್ಮಿಸ್ತಾನ. 2ನೇದ್ದು ಬರೀ ವಿಷ್ಣುವಿಗಾಗಿ ನಿರ್ಮಾಣ ಆದ್ರೆ, ಇದು 3ನೇ ಗುಹಾಲಯ ಮಹಾವಿಷ್ಣುವಿಗಾಗಿ ನಿರ್ಮಾಣ ಆಗೈತೆ ನೋಡ್ರಿ. ಇದು ಪ್ರತಿಯೊಂದು ಗುಹಾಲಯಕ್ಕೂ ಅದರದ್ದೇ ಆದ ಒಂದು ಮಹತ್ವ ಐತಿ. ನಾವು ಗೈಡ್ಸ್ ತೊಗೋಬೇಕಾಗಿತ್ತು, ಒಬ್ಬರನ್ನ ತೊಗೋಕ್ಕಾಗಲಿಲ್ಲ, ತೊಗೊಂಡಿದ್ದಿಲ್ಲ. ಹಾಗಾಗಿ ಅವರಾದ್ರೆ ಗೈಡ್ಸ್ ಆದ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬಾದಾಮಿಯ ಇತಿಹಾಸವನ್ನೆಲ್ಲ ಹೇಳಿಬಿಡ್ತಿದ್ರು. ಬಟ್ ನಾವು ತೊಗೊಳ್ಳಿಲ್ಲ, ಹಂಗಾಗಿ ವಿಡಿಯೋ ಅಷ್ಟೇ ಮಾಡ್ಕೊಂಡು ಬಂದೀವಿ. ಹೊರಗಡೆ ಈ ಥರ ಯಾಕೆ ಗೊಂಬೆಗಳನ್ನು ಕೆತ್ತಿದ್ದಾರೆ ಅಂತಂದ್ರೆ, ಈಗ ನಮ್ಮ ಮನೆಯೊಳಗೆ ಅದು ಅದರ ಹೊಸ ಮನೆ ಕಟ್ಟಿಸಿದಾಗ ನಮ್ಮ ಒಂದು ಕರಿ ಗೊಂಬೆನ ಬಿಡ್ತೀವಿ, ದೃಷ್ಟಿ ಗೊಂಬೆಗಳು ಅಂಥೇಳಿ. ಆ ಥರ ಇವೆಲ್ಲ ಇಲ್ಲಿ ದೃಷ್ಟಿ ಮನೆಗಳಾಗಿದ್ದವು.
ಇಷ್ಟು ದೊಡ್ಡ ದೊಡ್ಡದ ಕಲ್ಲುಗಳು ಅದಾವ ಇಲ್ಲಿ. ನಾ ಈಗ ಮ್ಯಾಗ ಹೋಗಿ ನೋಡ್ತೀನಿ ಅಲ್ಲಿ ಏನೇನೈತಿ ನೋಡೋಣ ಬರ್ರಿ ನೀವು. ನಂಗೆ ಭಯ ಆಗತ್ತೈತಿ ಇಲ್ಲಿ ಮಂಗ್ಯ ಕುಂತೈತಿ. ಸ್ಟೆಪ್ ಅಂತೂ ಎಷ್ಟು ದೊಡ್ಡ ಅಣ್ಣ, ಸ್ಟೆಪ್ ಅಂತೂ ತುಂಬ ದೊಡ್ಡ ಅಣ್ಣ ಅಣ್ಣ ಬಾಂಡ್ ಇದು ಹೇಳಪ್ಪ ಇದ್ರ ಬಗ್ಗೆ ಸ್ಟೋರಿ ಹೇಳೋ ಸ್ವಲ್ಪ. ಇದಂದ್ರೆ ಅಣ್ಣ ಇಲ್ಲಿಂತ್ರ ಇದೊಂದು ಸ್ಟೆಪ್ ಅದ. ಇಲ್ಲಿ ಆಗಿನ ಕಾಲದ ಗುಹೆ ಥರ ಅದಾವ. ಇಲ್ಲಿ ಒಂದು ದಾರಿ ಐತಿ, ಅಂದ್ರೆ ಇಲ್ಲಿ ಮ್ಯಾಗ ಹೋಗಿ ಮತ್ತೆ ಅದು ಹಾರಿಸೋದು ಐತಿ. ಹಂಗ ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಯಾರ ಈಗ. ಯಾಕಪ್ಪ ಅಂತಂದ್ರೆ ಯಾರಾದ್ರೂ ಲವರ್ಸ್ ಬರ್ತಾರ, ಹಂಗ ಇದ್ರ ಮ್ಯಾಗ ಹೋಗ್ತಾರ. ಏನಾದ್ರೂ ಜಗಳ ಕಿರಿಕಿರಿ ಇತ್ತಂದ್ರೆ ಸುಸೈಡ್ ಮಾಡ್ಕೋತಾರ ಅನ್ನೋ ಕಾರಣದಿಂದ ಇದ ಕ್ಲೋಸ್ ಆಗೈತಿ ಇಲ್ಲಿ. ನಾ ಇಲ್ಲಿಂತ್ರ ಈಗ ತೋರಿಸ್ತೀನಿ. ಇಲ್ಲಿ ಮ್ಯಾಗ ನೋಡ್ರಿ ಹೆಂಗೈತಿ ಹೋಗೋದು. ಈಗ ನಾವು ಅಲ್ಲಿ ಮ್ಯಾಗ ಹೋಗ್ತೀವಿ. ಇನ್ನು ಮ್ಯಾಗ ಹತ್ತದೈತಿ, ಜಾಸ್ತಿನ ಮ್ಯಾಗ ಹತ್ತದೈತಿ ಇಲ್ಲಿ. ಫೈನಲಿ ಮ್ಯಾಗ ಬಂದೇವಿ. ಇಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಮಂಕಿಗಳದಾವ. ಫ್ರೆಂಡ್ಸ್, ನಾವೀಗ ಗುಡಿ ಒಳಗೆ ಬಂದೀವಿ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಡೆನೂ ಕೆತ್ತನೆ ಕಾಣ್ತೈತಿ. ಎಲ್ಲಿ ನೋಡಿದ್ರು ಕೆತ್ತಿದ್ದ. ಈ ಥರ ನಾವು ಮುಟ್ತೀವಿ ಅಂತೇಳಿ ಮತ್ತೊಬ್ರು ಮುಟ್ಟಾರಂತೆ ಮುಟ್ಟಿಸ್ಕೊಡಲ್ಲ ಒಂದೊಂದು ಕಡೆ. ಯಾಕಂದ್ರೆ ಇವು ಸೌತ್ ಹೋಗ್ತಾವೆ. ಹಿಂಗೆ ಜಾಸ್ತಿ ಜನ ಮುಟ್ಟಿದ್ರೆ ಹಿಂಗೆ ಸೌತ್ ಹೋಗ್ತಾವೆ ಇವೆಲ್ಲ. ಈ ಥರ ಯಾಕೆ ಕೊಡೋದಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಯವರು ಅಂತಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ನೋಡಬೇಕಾಗಿರ್ತೈತಿ. ಆದ್ರೆ ಅವ್ರಿಗೆ ಇದೆಲ್ಲ ನಶಿಸಿ ಹೋಗೋದ್ರಿಂದ ಇದ್ರ ಗುರುತು ಉಳಿಯಂಗಿಲ್ಲ, ನೋಡೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಅಂತಂದು ಕೊಡಂಗಿಲ್ಲ. ಹಂಗೆ ಈಗ 3ನೇ ಗುಹಾಲಯ ಮುಗೀತಿ. ಇನ್ನು 4ನೇದಕ್ಕೆ ಹೊಂಟೇವೆ ನಾವು. ಎಲ್ಲೈತೆ ನೋಡ್ರಿ 4ನೇ ಗುಹಾಲಯ. ಈ 4ನೇ ಗುಹಾಲಯ ಜೈನ ಧರ್ಮದವರಿಗೆ ಮೀಸಲಿಟ್ಟಿದ್ರ. ಅಂದ್ರೆ ಇದು 7ನೇ ಶತಮಾನದ ಆರಂಭದೊಳಗೆ ನಿರ್ಮಾಣ ಆಗೈತಿ. ಇದು ಬಾದಾಮಿ ಒಳಗೆ ಇರುವಂಥ 4 ಗುಹಾಲಯಗಳಲ್ಲಿ ಅತಿ ಸಣ್ಣ ಗುಹಾಲಯ ಅಂತಂದ್ರೆ ಇದು 4ನೇ ಗುಹಾಲಯ ಅತಿ ಸಣ್ಣದ. ಇದು ಇನ್ನೂ ಪೂರ್ಣವಾಗಿ ಆಗಿಲ್ಲ, ಅಪೂರ್ಣವಾಗಿ ಐತಿ ಅಂತ ಹೇಳ್ತಾರೆ. ನಿಂತಂದ್ರೆ ಮತ್ತೆ ಹೌದಾ ಇದನ್ನು ಯಾವ ಥರ ಕೊರೆದು ಕೆತ್ತನೆ ಮಾಡ್ಯಾರ ಅನ್ನೋದು ಗೊತ್ತಾಗ್ತಿಲ್ಲ. ಕೇಳಿದ್ರೇ ವಿಚಿತ್ರ ಅನಿಸುತ್ತೆ. ಇದನ್ನ ಕೊರೆಯೋದೇನು, ಕಂಬಗಳ ನಿರ್ಮಾಣ ಏನು, ಅದ್ರ ಮೇಲೆ ಕೆತ್ತನೆಗಳೇನು, ಒಂಥರ ಯಾವ ಥರ ಗೊತ್ತೇ ಆಗ್ತಿಲ್ಲ ಯಾವ ಥರ ಕೊರೆದು ಮಾಡಿರ್ತಾರ ಅನ್ನೋದು. 4ನೇ ಗುಹಾಲಯ ನೋಡ್ರಿ ಇದು. ಕೆಳಗಡೆ ಅನೇಕ ದೇವಾಲಯಗಳಿದ್ದವು. ಫಾರಿನರ್ಸ್ ಎಲ್ಲ ಬಂದು ಅವನ್ನೆಲ್ಲ ಫೋಟೋ ಕ್ಲಿಕ್ ಮಾಡಾಕತ್ತಾರೆ ನೋಡ್ರಿ ಇಲ್ಲಿ. ಈ ಬಾದಾಮಿ ಸ್ಟೆಪ್ಗಳಿಗೆ ಒಂದು ಕಥೆನೇ ಐತಿ. ಅದ ಕಥೆನ ನಮ್ಮ ಸಿಸ್ಟರ್ ಹೇಳಾಕತ್ತಿದ್ರು. ಬಟ್ ವಾಯ್ಸ್ ಎಲ್ಲ ಸರಿಯಾಗಿ ಬಂದಿದ್ದಿಲ್ಲ. ನಾನು ಹಾಗಾಗಿ ಮತ್ತು ಬ್ಯಾಕ್ ವಾಯ್ಸ್ ಕೊಟ್ಟೀನಿ. ಚೈತ್ರ ಈ ಸ್ಟೆಪ್ಪೆಲ್ಲ ಇಷ್ಟು ದೊಡ್ಡ ಯಾಕದಾವಮ್ಮ ಅಂತ ನಾನು ಅವಳಿಗೆ ಕೇಳಿದ್ನಿ. ಅವಳು ಹೇಳಿದಳು, ಇಲ್ಲಿಯ ಸ್ಟೆಪ್ಗಳು ಸಪೆಯಾಗಿ ಮತ್ತು ಎತ್ತರವಾಗಿ ಅದಾವ. ಯಾಕಂತಂದ್ರೆ ರೀಸನ್ ಇಷ್ಟ, ನಾವು ಭಾರತೀಯರು ನಮ್ಮ ಕಾಲುಗಳು ಸಣ್ಣ ಇರ್ತಾವೆ ಮತ್ತು ಸ್ವಲ್ಪ
ಹೈಟಿಗೆ ಜಾಸ್ತಿ ಇರ್ತಾವೆ. ನಮ್ಮ ಆರ್ಮಿಯನ್ಸನ್ನು ನೋಡಿರ್ಬೋದು ನಾವು. ಅವ್ರಿಗೆ ಈಸಿಯಾಗಿ ಯಾವುದೇ ಥರ ತೊಂದರೆ ಪಟ್ಕೊಲಾರ್ದೆ ಏರ್ತಿರ್ತಾರೆ ಈ ಥರದ್ದೆಲ್ಲ. ಇಷ್ಟು ಸುಂದರವಾದ ಕೆತ್ತನೆ ಮತ್ತು ಕೋಟೆ ನಾಡುಗಳ ಥರ ಇರುವ ಈ ಬಾದಾಮಿ ಇನ್ನೊಬ್ಬರ ಬ್ರಿಟಿಷರ ಕೈಗೆ ತುತ್ತಾಗಬಾರ್ದು ಅಂಥೇಳಿ ದೊಡ್ಡ ದೊಡ್ಡದೆಲ್ಲ ಕೆತ್ತುತ್ತಾರೆ. ದೊಡ್ಡ ದೊಡ್ಡ ಕಲ್ಲುಗಳ ಮೆಟ್ಟಿಲುಗಳನ್ನು ಕೆತ್ತುತ್ತಾರೆ. ಬ್ರಿಟಿಷರಿಗೆ ಅಂದ್ರೆ ಇಂಗ್ಲೀಷರು ಬರ್ತಿರ್ತಾರೆ, ಹಾಳು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಒಂದು ಟೈಮ್ ಒಳಗೆ. ಅವರಿಗೆ ಇದು ಹತ್ತೋಕ್ಕೆ ಸ್ವಲ್ಪ ತ್ರಾಸಾಗಲಿ ಅಂಥೇಳಿ ಈ ಥರ ಎಲ್ಲ ಕೆತ್ತಾರೆ. ನಮ್ಮ ಭಾರತೀಯರಿಗೆ ಆದಷ್ಟು ಸಜ್ವಿಯಾಗಿ ಅವರಿಗೆ ಇಂಗ್ಲೀಷರಿಗೆ ಆಗ್ತಿರಲ್ಲ, ಆದ ಕಾರಣ ಈ ಥರ ಕೆತ್ತಾರೆ. ಈ ಕಥೆನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಚೈತ್ರ ಹೇಳಿದ್ರನ ಚಲೋ ಅನ್ನಿಸ್ತಿತ್ತು. ಬಟ್ ಬ್ಯಾಡ್ ಲಕ್ ಆಗಿ ಹೇಳಿದ್ದು ಸೂಪರ್ ಆಗಿತ್ತು. ವಾಯ್ಸ್ ಎಫೆಕ್ಟಿಂದ ನಾನು ಈ ಥರ ಮಾಡೀನಿ. ಅಪ್ಪಿ ನಿನ್ಗೆ ಈ ಕತೆ ಎಲ್ಲ ಹೆಂಗೆ ಗೊತ್ತಾ? ನನಗೆ ಹೆಂಗೆ ಕತೆ ಅಂದ್ರೆ, ನಾನು ಹಿಸ್ಟ್ರಿ ತೊಗೊಂಡಿದ್ನ. ನಂಗೆ 1ನೇ ಕ್ಲಾಸಿಂದನೂ ಸಮಾಜ ಅಂದ್ರೆ ಭಾಳ ಇಷ್ಟನ. ಹಂಗೆ PUC ಒಳಗೆ ನಾನು ತಗೊಳ್ಳಾಗ ಹಿಸ್ಟ್ರಿನ ತೊಗೊಂಡಿದ್ನಿ. ಮತ್ತು ನಮ್ಮ ಸರ್ ನಮ್ಗೆ ಚಂದ ಮಾಡಿ ಪಾಠ ಮಾಡ್ತಾರೆ. ಹಿಸ್ಟ್ರಿ ಸರ್ ತುಂಬ ಬಿಡಿಸಿ ಹೇಳಿ ನಮ್ಮ ತಲೆ ಹಿಸ್ಟ್ರಿ ಅನ್ನೋದನ್ನ ಕುತ್ಕೊಳ್ಳೋಂಗೆ ಮಾಡ್ಬಿಟ್ಟಾರೆ. ಅದ ಕಾರಣಕ್ಕೆ ನಂಗೆ ಹಿಸ್ಟ್ರಿ ಅಂದ್ರೆ ಭಾಳ ಇಷ್ಟ. ಹಿಂಗೆ ಪ್ಲೇಸ್ ಬಂದಾಗ ನಂಗೆ ಪ್ಲೇಸ್ ಇಷ್ಟ ಆಗ್ತದೆ. ಅದಕ್ಕೆ ಹಿಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಾಗೈತಿ. ಈ ಬಾದಾಮಿ ಬಗ್ಗೆ ಸ್ವಲ್ಪ ವಿವರಣೆ ನನಗೆ ನೀಡಿದ್ನಿ. ನೀನು ಸ್ವಲ್ಪ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ವೆಲ್ಕಮ್. ಹೇಳಪ್ಪಿ. ಫಾರಿನರ್ಸ್ ಜೊತೆ ನಾವು ಸೆಲ್ಫಿ ತಗೊಳಕ್ಕೆ ಬಂದೀನಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಸೋ ಕ್ಯೂಟ್ ಅದಾರ ಇವರು, ಸಖತ್ತಾಗಿದ್ದಾರೆ. ಹಂಗೆ ನಮ್ಮ ಚಾನಲ್ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಸಕ್ಕೆ ಹೇಳಿದ್ವಿ ಅವ್ರ ಕಡೆಯಿಂದ. ಅವರು ಮಾಡಂತ ಹೇಳಿದ್ರು. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಕೂಡ ಮಾಡಿರಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.